ಇದು ಉಂಡ ಮನೆಗೆ ದ್ರೋಹ ಬಗೆದ ಸ್ಟೋರಿ. ರಾಜಸ್ಥಾನದ ರಾಜಧಾನಿ ಜೈಪುರದ ಶ್ರೀಮಂತ ಉದ್ಯಮಿ ಮನೆಯಲ್ಲಿ ನಡೆದ ರೋಚಕ ಕಥೆ. ಮನೆ ಕೆಲಸದಾತ ಮಗನಂತೆ ನೋಡಿಕೊಂಡ್ರು. ಕೆಲಸದವನು ಆತನ ಬುದ್ಧಿ ತೋರಿಸ್ಬಿಟ್ಟಿದ್ದ. ತನ್ನ ಮಾಲೀಕನ ಹೆಂಡತಿಗೆ ಮಾಡಬಾರದನ್ನ ಮಾಡಿಬಿಟ್ಟಿದ್ದ. ಎಸ್, ಜೈಪುರದ 50 ವರ್ಷದ ಉದ್ಯಮಿ ಹೆಸರು ದೇವೇಂದ್ರ ಅಗರ್ವಾಲ್. ಮಾನಸ ಸರೋವರದಲ್ಲಿ ಹಾರ್ಡ್ವೇರ್ ಮತ್ತು ಸ್ಯಾನಿಟರಿ ಅಂಗಡಿ ಹೊಂದಿದ್ದಾರೆ. ಈ ಶ್ರೀಮಂತ ಉದ್ಯಮಿ ಮಗನಂತಿದ್ದ ನೌಕರನ ಮಾಲೀಕನ ಪತ್ನಿಯನ್ನ ಒತ್ತೆಯಾಳಾಗಿಟ್ಕೊಂಡು ಕೋಟ್ಯಾಧಿಪತಿಯಾದ. ಜೈಪುರದಲ್ಲಿ ನೌಕರನೊಬ್ಬ ಮನೆ ಮಾಲೀಕನ ಪತ್ನಿಯನ್ನ ಒತ್ತೆಯಾಳಾಗಿಟ್ಕೊಂಡು 1.5 ಕೋಟಿ ಮೌಲ್ಯದ ಆಭರಣಗಳನ್ನ ದೋಚಿ ಚಾಕುವಿನಿಂದ ಹಲ್ಲೆ ಮಾಡಿದ್ದಾನೆ. ಸಿಸಿಟಿವಿ ದೃಶ್ಯಾವಳಿಗಳ ಆಧಾರದ ಮೇಲೆ ಪೊಲೀಸರು ಆರೋಪಿಗಾಗಿ ಹುಡುಕಾಟವನ್ನು ನಡೆಸಿದ್ದಾರೆ. ಮಾಹಿತಿ ಪ್ರಕಾರ ದೇವೇಂದ್ರ ಅಗರ್ವಾಲ್ ಮಾನಸ ಸರೋವರದಲ್ಲಿ ಹಾರ್ಡ್ವೇರ್ ಮತ್ತು ಸ್ಯಾನಿಟರಿ ಅಂಗಡಿಯನ್ನು ಹೊಂದಿದ್ದಾರೆ. ಅವರು ಸಿಕರ್ಗೆ ಹೋಗಿದ್ರು. ಅವರ ಮಗ ಅಂಗಡಿಯಲ್ಲಿದ್ದ. ಮನೆಯಲ್ಲಿ ಪತ್ನಿ ಜ್ಯೋತಿ ಒಬ್ಬರೇ ಇದ್ರು. ಸಂಜೆ 7:30 ಸುಮಾರಿಗೆ ಪೂಜೆಯನ್ನ ಮಾಡ್ತಾ ಇದ್ರು. ಈ ವೇಳೆ ಮನೆ ಕೆಲಸ ಮಾಡುವ ನೌಕರರಾದ ಇಂದ್ರಜಿತ್ ಮತ್ತು ಅಶೋಕ್ ತಮ್ಮ 3ನೇ ಸಹಚರರೊಂದಿಗೆ ಬಂದು ಜ್ಯೋತಿ ಮೇಲೆ ಹಲ್ಲೆ ಮಾಡಿದ್ದಾರೆ. ನೌಕರರು ಮೊದಲು ಟವೆಲ್ನಿಂದ ಜ್ಯೋತಿಯವರ ಬಾಯಿ ಮುಚ್ಚಿ ನಂತರ ಕೈಕಾಲುಗಳನ್ನು ಕಟ್ಟಿದ್ರು. ಬಳಿಕ ತಿಜೋರಿ ಬೀಗ ಒಡೆದು ಆಭರಣಗಳನ್ನು ದೋಚಿದ್ದಾರೆ. ಜ್ಯೋತಿ ಪ್ರತಿರೋಧ ಒಡ್ದಾಗ ಅವರ ಕೈಗೆ ಚಾಕುವಿನಿಂದ ಇರಿದು 3 ದುಷ್ಕರ್ಮಿಗಳು ಪರಾರಿಯಾಗಿದ್ದಾರೆ. ಶಬ್ದ ಕೇಳಿ ಅಕ್ಕಪಕ್ಕದ ಮನೆಯಲ್ಲಿದ್ದ ಅವರ ಭಾವ ಬಂದು ಜ್ಯೋತಿಯವರನ್ನ ಬಿಡಿಸಿದ್ದಾರೆ. ಒಂದು ತಪ್ಪಿಗೆ ಇಷ್ಟೊಂದು ದೊಡ್ಡ ಪಾಠ. ಪರಿಶೀಲನೆ ಮಾಡದೆ ನೌಕರರನ್ನ ನೇಮಿಸಿಕೊಂಡಿದ್ದು ಈತ ಕಳ್ಳತನದ ಮಾಸ್ಟರ್ ಮೈಂಡ್ ಆಗಿದ್ದಾನೆ. 1.5 ತಿಂಗಳ ಹಿಂದೆ ಇಂದ್ರಜಿತ್ನನ್ನ ನೌಕರನನ್ನಾಗಿ ನೇಮಿಸಲಾಗಿತ್ತು. ಆದರೆ ಆತನ ಬ್ಯಾಕ್ಗ್ರೌಂಡ್ ಎನ್ಕ್ವೈರಿ ಮಾಡೇ ಇರಲಿಲ್ಲ. ಈ ವೇಳೆ ಆತ ಇಡೀ ಮನೆಯನ್ನ ಪರಿಶೀಲಿಸಿದ್ದ. ಘಟನೆಗೆ 1 ದಿನ ಮುಂಚೆ ಅಶೋಕ್ ಎಂಬ ವ್ಯಕ್ತಿಯನ್ನ ಸಹ ಮನೆಯಲ್ಲಿ ನೌಕರನಾಗಿ ನೇಮಿಸಲಾಗಿತ್ತು. ಆತ ಈ ಕಳ್ಳತನದಲ್ಲಿ ಭಾಗಿಯಾಗಿದ್ದ. ಜ್ಯೋತಿ ಅವರು ಪೊಲೀಸರಿಗೆ ತಿಳಿಸಿದಂತೆ ಇಂದ್ರಜಿತ್ನನ್ನ ಮಗನಂತೆ ನೋಡಿಕೊಳ್ತಾ ಇದ್ರು. ಆತ ಈ ರೀತಿ ಮಾಡ್ತಾನೆ ಅಂತ ನಿರೀಕ್ಷೆ ಮಾಡಿರಲಿಲ್ಲ. ಕಳ್ಳತನದ ನಂತರ ದುಷ್ಕರ್ಮಿಗಳು ಸಿಕರ್ ರಸ್ತೆಯಲ್ಲಿ ನಿಂತಿದ್ದ ಆಟೋದಲ್ಲಿ ಪರಾರಿಯಾಗಿದ್ದಾರೆ. ಪೊಲೀಸರು ಇಂದ್ರಜಿತ್ನ ಮೊಬೈಲ್ ಅನ್ನ ಟ್ರೇಸ್ ಮಾಡಿದ್ದಾರೆ. ಅದು ಕೆನೋಟಾ ಬಳಿ ಕೊನೆಯ ಬಾರಿಗೆ ಆಕ್ಟಿವ್ ಆಗಿತ್ತು. ನಂತರ ಫೋನ್ ಸ್ವಿಚ್ ಆಫ್ ಮಾಡಿದ್ದಾನೆ. ಜೈಪುರದ ದೊಡ್ಡ ಪೊಲೀಸ್ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ಕೊಟ್ಟಿದ್ದಾರೆ. ಘಟನೆಯ ಮಾಹಿತಿ ತಿಳಿದ ತಕ್ಷಣ ಪೊಲೀಸರು ಸ್ಥಳಕ್ಕೆ ಧಾವಿಸಿ FSL ತಂಡವನ್ನು ಕರೆಸಿ ಸಾಕ್ಷ್ಯಗಳನ್ನು ಸಂಗ್ರಹಿಸಿದ್ದಾರೆ. ಪೊಲೀಸರು ಸುತ್ತಮುತ್ತಲಿನ ಸಿಸಿ ಕ್ಯಾಮೆರಾಗಳ ದೃಶ್ಯಾವಳಿಗಳನ್ನು ಪರಿಶೀಲಿಸುತ್ತಿದ್ದಾರೆ. ಸದ್ಯಕ್ಕೆ ದುಷ್ಕರ್ಮಿಗಳಿಗಾಗಿ ಹುಡುಕಾಟ ನಡೀತಾ ಇದೆ ಮತ್ತು ಶೀಘ್ರದಲ್ಲೇ ಆರೋಪಿಗಳನ್ನು ಬಂಧಿಸುವುದಾಗಿ ಪೊಲೀಸರು ಹೇಳಿದ್ದಾರೆ.